ವಿಶ್ವಕಪ್ ಗೆದ್ದ ಯಂಗ್ ಇಂಡಿಯಾ ಈಗ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಅಬ್ಬರ ಇದೆ. ಯಾಕಂದ್ರೆ 6ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡಿದೆ ಭಾರತ. ಹಾಗಾಗಿ ಸೂರ್ಯವಂಶಿ ಹಾಗೆ ವೈಭವ್ ಆರ್ಭಟಕ್ಕೆ ಇದೀಗ ಇಂಗ್ಲೆಂಡ್ ತತ್ತರಿಸಿ ಹೋಗಿದೆ. ಭಾರತಕ್ಕೆ ಒಂದ್ ಕಡೆ ಜಯ ಸಿಕ್ಕಿದೆ. ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಅಬ್ಬರ ಸಾಧಿಸ್ತಾ ಇದೆ. 6ನೇ ಬಾರಿಗೆ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ಭಾರತ. ಸೂರ್ಯವಂಶಿ ವೈಭವ ಆರ್ಭಟಕ್ಕೆ ಇಂಗ್ಲೆಂಡ್ ತತ್ತರಿಸಿ ಹೋಗಿದೆ. ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಇದೀಗ 6ನೇ ಬಾರಿಗೆ ತಮ್ಮ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಸೂರ್ಯವಂಶಿ ವೈಭವ ಆರ್ಭಟಕ್ಕೆ ಇದೀಗ ಇಂಗ್ಲೆಂಡ್ ತತ್ತರಿಸಿದೆ. ಸದ್ಯಕ್ಕೆ ವರ್ಲ್ಡ್ ಕಪ್ನಲ್ಲಿ 6ನೇ ಬಾರಿಗೆ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ಭಾರತ. ಸೂರ್ಯವಂಶಿ ವೈಭವ ಆರ್ಭಟಕ್ಕೆ ಇಂಗ್ಲೆಂಡ್ ತತ್ತರಿಸಿದೆ. ಭಾರತ U19 ತಂಡವು 2026ರ ವಿಶ್ವಕಪ್ ಗೆದ್ದು 6ನೇ ಬಾರಿಗೆ ಪ್ರಶಸ್ತಿಯನ್ನು ಪಡೆದಿದೆ. ಇಂಗ್ಲೆಂಡ್ ವಿರುದ್ಧದ ಫೈನಲ್ನಲ್ಲಿ ವೈಭವ್ ಸೂರ್ಯವಂಶಿ 175 ರನ್ ಗಳಿಸಿ ತಂಡಕ್ಕೆ ಬೃಹತ್ ಮೊತ್ತದ ತಲುಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಸಹಾಯವನ್ನ ಮಾಡಿದ್ದಾರೆ. ವರ್ಷಕ್ಕೊಂದು ICC ಟ್ರೋಫಿಯನ್ನ ಗೆಲ್ಲುವುದನ್ನ ಟೀಮ್ ಇಂಡಿಯಾ ಅಭ್ಯಾಸವನ್ನು ಮಾಡಿಕೊಂಡಿದೆ. ಇದೀಗ 2026 ಈ ಆರಂಭದಲ್ಲಿ ಭಾರತ ಯುವ ಪಡೆ 19 ವರ್ಷದ ಒಳಗಿನವರ ವಿಶ್ವಕಪ್ ಗೆಲ್ಲುವಲ್ಲಿ ಇದೀಗ ಯಶಸ್ವಿಯಾಗಿದ್ದಾರೆ. ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ್ದಾರೆ. ಟೀಮ್ ಇಂಡಿಯಾ ವಿಶ್ವಕಪ್ ಇತಿಹಾಸದಲ್ಲೇ ದಾಖಲೆಯ 412 ರನ್ ಅನ್ನ ಪೇರಿಸಿತ್ತು. ಈಗ ಬೃಹತ್ ಮೊತ್ತದ ಗುರಿಯನ್ನ ಬೆನ್ನತ್ತಿರುವಂತಹ ಇಂಗ್ಲೆಂಡ್ಗೆ 311 ರನ್ಗಳಿಗೆ ಆಲ್ಔಟ್ ಆಯಿತು. ಇನ್ನು ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದಂತಹ ಈ ಇಂಗ್ಲೆಂಡ್ ವಿರುದ್ಧದ ಫೈನಲ್ ಪಂದ್ಯವನ್ನು 100 ರನ್ಗಳಿಂದ ಗೆದ್ದುಕೊಳ್ಳುವಂತಹ ಮೂಲಕ ಟೀಮ್ ಇಂಡಿಯಾ 6ನೇ ಬಾರಿಗೆ ಇದೀಗ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಇನ್ನು ಈ ಮೂಲಕ ಭಾರತ ತಂಡ ಅತಿ ಹೆಚ್ಚು ಬಾರಿ ವಿಶ್ವಕಪ್ ಗೆದ್ದ ತಂಡ ಎನಿಸಿಕೊಂಡಿದೆ. ಈ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ಭಾರತ ತಂಡ ಅಜೇಯ ತಂಡವಾಗಿ ಫೈನಲ್ಗೆ ಏರಿದ್ದು ಮಾತ್ರವಲ್ಲದೆ ಚಾಂಪಿಯನ್ ಕೂಡ ಪಟ್ಟವನ್ನ ಕೂಡ ಏರಿ ಈ ಚಾಂಪಿಯನ್ಶಿಪ್ ಅನ್ನ ಪಡೆದುಕೊಂಡಿದೆ.